ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ ಕಾವ್ಯಂಗೆ ಕಾಲ್ ಮಾಡ್ತಾಳೆ. ಹಲೋ ಅಕ್ಕ, ಹೇಳಿ ಅಂತಾಳೆ ಕಾವ್ಯ. ಏನಿಲ್ಲ ಕಾವ್ಯ, ಸುಮ್ಮನೆ ಮಾಡಿದೆ. ಎಲ್ಲಿದ್ದೀರಾ ಅಂತಾಳೆ ಪ್ರೇಮ. ಬೆಂಗಳೂರಲ್ಲೇ ಇದ್ದೀವಿ ಅಕ್ಕ. ಸರಿ, ಏನಿದು ನಿನ್ನ ವಾಯ್ಸ್ ಒಂಥರ ಕೇಳಿಸ್ತಿದೆ, ಏನಾಯಿತು ಅಂತಾಳೆ ಕಾವ್ಯ. ಏನಿಲ್ಲ ಕಣೆ, ನೀವು ಹೋದ ಕೆಲಸ ಎಲ್ಲ ಚೆನ್ನಾಗಾಯ್ತಾ, ಎಲ್ಲ ಮುಗೀತಾ ಅಂತಾಳೆ ಪ್ರೇಮ. ತುಂಬ ಚೆನ್ನಾಗಾಯ್ತಕ್ಕ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನ ಬಂದಿದ್ರು. ಈಗ ತಾನೇ ಹೊರಗಡೆ ಬಂದ್ವಿ, ಊಟ ಮುಗಿಸ್ಕೊಂಡು ರೂಮಿಗೆ ಹೋಗೋದಷ್ಟೇ ಅಂತಾಳೆ ಕಾವ್ಯ. ಹೋ ಹೌದಾ, ಮಹಾದೇವ ಅವರು ನಿನ್ನ ಹತ್ರ ಮಾತಾಡಿದ್ರಾ? ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿಯಾಗಿದೆ ತಾನೇ ಅಂತಾಳೆ ಪ್ರೇಮ. ಮಹಾದೇವ ಅವರಿಗೇನು, ನನ್ನ ರೇಗಿಸ್ಕೊಂಡು ನೆಮ್ಮದಿಯಾಗಿರ್ತಾರೆ. ಊಟ ತಗೊಂಡು ಬರೋಕ್ಕೆ ಹೋಗಿದ್ದಾರೆ. ಅದಿರಲಿ, ನೀನು ಯಾಕೆ ಒಂಥರ ಇದೆಯಾ? ಮತ್ತೇನಾದರೂ ಆಯಿತಾ? ಅತ್ತೆ ಏನಾದರೂ ಅಂತಾಳೆ ಕಾವ್ಯ. ಏನಿಲ್ಲ ಕಣೆ, ಸರಿ ನೀವು ಹುಷಾರಾಗಿ ಬನ್ನಿ ಅಂತಾಳೆ ಪ್ರೇಮ. ಅಕ್ಕ, ವಿಷಯ ಏನು ಅಂತ ನೇರವಾಗಿ ಹೇಳ್ತೀಯೋ ಇಲ್ವೋ ಅಂತಾಳೆ ಕಾವ್ಯ. ಮಹೇಶ್ವರಿ ಅತ್ತೆ ಮೇಲೆ SP ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ನೀನಾ ಅಂತಾಳೆ ಪ್ರೇಮ. ಹೌದಕ್ಕ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಆ ಮಹೇಶ್ವರಿ ಅತ್ತೆ ನಿನ್ನ ಕೆನ್ನೆಗೆ ಹೊಡೆದಿದ್ದು ನೋಡಿ ನನಗೆ ಕೆಟ್ಟ ಕೋಪ ಬಂದಿತ್ತು. ಅವ್ರು ಮಾಡಿದ್ದು ಸರಿಯಾಗಿರಲಿಲ್ಲ. ಅದಕ್ಕೆ ಅವರಿಗೆ ಬುದ್ಧಿ ಬರಲಿ ಅಂತ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಈಗಲಾದರೂ ಸರಿ ಹೋದ್ರಾ ಅಂತಾಳೆ ಕಾವ್ಯ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೋತಾರೇನೆ ಅಂತಾಳೆ ಪ್ರೇಮ. ಅಂದರೆ ಅಂತಾಳೆ ಕಾವ್ಯ. ಪೊಲೀಸೆಲ್ಲ ಬಂದು ಅತ್ತೆನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರು. ಮನೆಯವರೆಲ್ಲ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂದ್ಕೊಂಡಿದ್ದಾರೆ ಅಂತ ನಡೆದಿರೋದನ್ನೆಲ್ಲ ಪ್ರೇಮ ಹೇಳ್ತಾಳೆ. ಏನಕ್ಕ ಹೇಳ್ತಿದ್ಯಾ? ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ಶಿಕ್ಷೆ ನಿನಗೆ ಯಾಕೆ ಅಂತಾಳೆ ಕಾವ್ಯ. ನಾನು ಒಪ್ಕೊಂಡ್ಮೇಲೆ ಶಿಕ್ಷೆ ನನಗೆ ಆಗಬೇಕಲ್ವಾ ಅಂತಾಳೆ ಪ್ರೇಮ. ನೀನೇ ಅಂತ ಯಾಕಕ್ಕ ಒಪ್ಕೊಂಡೆ? ಕಂಪ್ಲೇಂಟ್ ಕೊಟ್ಟಿದ್ದು ಕಾವ್ಯ ಅಂತ ಹೇಳಬೇಕಿತ್ತು. ನಾನು ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ. ಅಷ್ಟಕ್ಕೂ ರಾಮ್ಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಈಗಲೇ ಕಲ್ಯಾಣಿ ಅತ್ತೆಗೆ ಫೋನ್ ಮಾಡಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ವು ಅಂತ ಹೇಳ್ತೀನಿ ಅಂತಾಳೆ ಕಾವ್ಯ. ಬೇಡ ಕಣೆ, ಹಾಗೆಲ್ಲ ಮಾಡಬೇಡ ಅಂತಾಳೆ ಪ್ರೇಮ. ಯಾಕೆ ಬೇಡ? ಸತ್ಯ ಗೊತ್ತಾಗಬೇಕಲ್ವಾ? ನಾನು ಫೋನ್ ಮಾಡ್ತೀನಿ ಅಂತಾಳೆ ಕಾವ್ಯ. ದಯವಿಟ್ಟು ಹಾಗೆ ಮಾಡಬೇಡ, ನನ್ನ ಮಾತು ಕೇಳು ಅಂತಾಳೆ ಪ್ರೇಮ. ಅಕ್ಕ, ಯಾಕೆ ನಾನು ತಡೀತಿದ್ಯಾ? ನೀನು ಮಾಡಿಲ್ಲದೆ ಇರೋ ತಪ್ಪಿಗೆ ಎಲ್ಲರ ಮುಂದೆ ಅಪರಾಧಿಯಾಗಿ ನೀನು ನಿಲ್ಲೋದು ನನಗೆ ಇಷ್ಟ ಇಲ್ಲ. ಮಹೇಶ್ವರಿ ಅತ್ತೆ ಮಾಡಿದ್ದು ಮನೆಯವರಿಗೆಲ್ಲ ಗೊತ್ತಾಗಲಿ ಅಂತಾಳೆ ಕಾವ್ಯ. ಅರ್ಥ ಮಾಡ್ಕೊಳ್ಳೆ, ದೊಡ್ಡತ್ತೆ ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಂಬಿದ್ದಾರೆ. ಮಹಾದೇವ್ ಅವರು ನಿನ್ನ ದೇವತೆ ಹಾಗೆ ನೋಡ್ತಾರೆ. ಅಂಥದ್ರಲ್ಲಿ ನೀನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಮನೆಯವರಿಗೆಲ್ಲ ಗೊತ್ತಾದರೆ ನಿನಗೆ ಕೆಟ್ಟ ಹೆಸರು ಬರಲ್ವಾ? ನಿನ್ನ ಮೇಲಿನ ನಂಬಿಕೆ ಹೋಗಲ್ವಾ? ನೀನು ಈ ವಿಷಯ ಯಾರಿಗಾದರೂ ಹೇಳಿದರೆ ನನ್ನ ಮೇಲೆ ಆಣೆ ಅಷ್ಟೇ ಅಂತಾಳೆ ಪ್ರೇಮ. ಅಕ್ಕ, ಏನಿದು? ಮೊದಲೇ ಆಣೆ ತೆಗೆ ಅಂತಾಳೆ ಕಾವ್ಯ. ಇಲ್ಲ ಕಾವ್ಯ, ಮನೆ ವಿಷಯ ಮನೇಲೇ ಇರಬೇಕಾಗಿತ್ತು. ಅದು ಪೊಲೀಸ್ ಮೆಟ್ಲು ಹತ್ತಿದ್ದು ಮೊದಲನೇ ತಪ್ಪು. ಏನೇ ಆಗಿದ್ರು ಮನೇಲಿ ಹಿರಿಯರು ಅಂತ ಇದಾರಲ್ವಾ? ದೊಡ್ಡತ್ತೆಗೆ ಹೇಳಿದರೆ ಆಗಿರೋದು, ಅಲ್ಲಿಗೆ ಎಲ್ಲ ಸರಿ ಹೋಗಿರೋದು. ಅವರೇ ನನ್ನ ಅತ್ತೆನ ಕರೆದು ಮಾತಾಡಿರೋರು. ತಪ್ಪೋ ಸರಿನೋ, ಅಪ್ಪ ಅಮ್ಮ ನಮ್ಮ ಮೇಲೆ ಕೈ ಮಾಡಿದರೆ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಾ? ಎಲ್ಲಿವರೆಗೆ ನಮ್ಮ ಗಂಡನ ಮನೆಯವರನ್ನು ನಾವು ಮನೆಯವ್ರ ಹಾಗೆ ನೋಡಲ್ವೋ ಅಲ್ಲಿವರೆಗೆ ನಾವು ಹೊರಗಿನವರ ಹಾಗೆ ಇರ್ತೀವಿ ಅಂತಾಳೆ ಪ್ರೇಮ. ನೀನು ಹೇಳಿದ್ದು ನನಗೆ ಅರ್ಥ ಆಯಿತು. ಈಗ ತಪ್ಪು ನನ್ನಿಂದಾಗಿರೋದು. ತಪ್ಪನ್ನು ನಾನೇ ತಿದ್ಕೋಬೇಕು ಅಲ್ವಾ? ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಎಲ್ರಿಗೂ ಗೊತ್ತಾಗಬೇಕಲ್ವಾ ಅಂತಾಳೆ ಕಾವ್ಯ. ಬೇಡ ಅಂತಾಳೆ ಪ್ರೇಮ. ಯಾಕಕ್ಕ ಬೇಡ ಅಂತಾಳೆ ಕಾವ್ಯ. ಎಲ್ಲರೂ ಇವಾಗ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಅದು ಈಗ ನೀನು ಅಂತ ಗೊತ್ತಾದರೆ ಮನೆ ಸೊಸೆಯಂದ್ರಿಬ್ಬರೂ ಸರಿ ಇಲ್ಲ ಅಂತ ಮಾತಾಡ್ಕೊಳ್ಳಲ್ವಾ? ನಿನ್ನ ಮೇಲಿರೋ ನಂಬಿಕೆ ಹೋಗುತ್ತೆ ಕಣೆ. ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾದರೆ ಅವ್ರು ನೋಡ್ಕೋತಾರೆ ಕಾವ್ಯ ಅಂತಾಳೆ ಪ್ರೇಮ. ಅಕ್ಕ, ತುಂಬ ಒಳ್ಳೆಯವಳಾಗೋದು ಒಳ್ಳೇದಲ್ಲ ಕಣೆ ಅಂತಾಳೆ ಕಾವ್ಯ. ಸರಿ ಕಾವ್ಯ, ನಾನು ಫೋನ್ ಇಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರೇಮ. ಆಗ ಮಹಾದೇವ, ಕಾವ್ಯ ತಗ ಬಿಸಿ ಬಿಸಿ ಊಟ. ಅಮ್ಮನ ತಾವ ಮಾತಾಡಿದೆ. ಅಮ್ಮ ಶಾನೆ ಬೇಸರ ಮಾಡ್ಕೊಂಡಿದ್ರು. ಪ್ರೇಮ ಅವರು ಚಿಕ್ಕಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತೆ. ಪ್ರೇಮ ಅವರು ಯಾಕೆ ಹಿಂಗೆಲ್ಲ ಮಾಡೋಕ್ಕೋದ್ರು? ಅಲ್ಲ, ಏನೇ ಆಗಲಿ ಮನೆ ವಿಷಯನ ಮನೇಲೇ ಬಗೆಹರಿಸ್ಕೋಬೋದಿತ್ತಪ್ಪ. ನಾವೆಲ್ಲ ಹಾಗೆ ಅಪ್ಪ ಅಮ್ಮನ ತಾವ ಹೇಳ್ಕೊತೀವಿ, ಅಮ್ಮ ಎಲ್ಲನೂ ಸರಿ ಮಾಡ್ತಾರೆ. ಹಾಗೆ ಅವರಿಗೆ ಅಮ್ಮನ ತಾವ ಮಾತಾಡೋಕ್ಕೆ ಮುಜುಗರ ಅಂದರೆ ನಮ್ಮ ತಾವ ಹತ್ರನಾದರೂ ಹೇಳ್ಬೋದಿತ್ತಲ್ವ? ಪೊಲೀಸ್ ಕಂಪ್ಲೇಂಟು ಏನಕ್ಕೆ ಹೋದರು? ಮನೆ ವಿಷಯನ ಹಿಂಗೆಲ್ಲ ಬೀದಿಗಿಟ್ಟಿದ್ದು ನನಗೆ ಯಾಕೋ ಸರಿ ಕಾಣ್ತಿಲ್ಲ ಕಾವ್ಯ. ನನಗೆ ಶಾನೆ ಬೇಸರ ಆಯಿತು ಅಂತಾನೆ ಮಹಾದೇವ. ಈಚೆ ರಾಮ್ ಹೊರಗಡೆ ಬಾಲ್ಕನಿಯಲ್ಲಿ ನಿಂತಿರ್ತಾನೆ. ಆಗ ಪ್ರೇಮ, ರಾಮ್ ನಿನ್ನ ಈ ಗಂಭೀರ ಭಾವನೆ ಮುಖದಲ್ಲಿ ಚೆನ್ನಾಗಿ ಕಾಣಿಸಲ್ವೋ? ಬೇಜಾರು ಮಾಡ್ಕೋಬೇಡ, ತಗೋ ಬೀಡ ತಿನ್ನು ಅಂತಾಳೆ. ನನಗೇನು ಬೇಡ, ಮೊದಲು ಹೊರಡಿ ಇಲ್ಲಿಂದ ನೀನು ಅಂತಾನೆ ರಾಮ್. ಯಾಕೋ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಒಳ್ಳೆ ಸಿಡುಕು ಮೂತಿ ಸಿದ್ದಪ್ಪನ ಥರ ಕಾಣ್ತಿದ್ಯಾ ರಾಮ್. ನಿನಗೆ ನನ್ನ ಮೇಲೆ ಕೋಪ ಇದ್ದರೆ ನನ್ನ ಕೆನ್ನೆಗೆ ಒಂದು ಏಟು ಹಾಕು, ಸಾಲಲ್ವಾ? ಇನ್ನೊಂದು ಕೆನ್ನೆಗೂ ಏಟು ಕೊಡು. ನಾನು ಮುತ್ತು ಕೊಡು ಅಂತ ಕೇಳ್ತಿದ್ದೀನಾ? ಕೆನ್ನೆಗೆ ಒಂದು ಏಟು ಕೊಡು ಅಂತ ಇದ್ದೀನಿ. ಈ ಬೀಡ ಮಾತ್ರ ನೀನು ತಿನ್ನಲೇಬೇಕು, ತಗೋ ಅಂತಾಳೆ ಪ್ರೇಮ. ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ? ನೀನು ಏನೇ ಮಾಡಿದ್ರು, ಯಾವ ಅಡುಗೆ ಮಾಡಿದ್ರು ನಾನು ಮುಟ್ಟಲ್ಲ. ಅದು ವಸ್ತುವಾಗಿದ್ರು ಸರಿ, ನಾನು ಮುಟ್ಟಲ್ಲ ಅಷ್ಟೇ ಅಂತಾನೆ ರಾಮ್. ಆಹಾ, ಇಷ್ಟೊತ್ತು ಚೆನ್ನಾಗಿ ತಿಂದಿರುವಂಥ ಪನ್ನೀರ್ ಬಿರಿಯಾನಿ, ಬೆಂಡೆಕಾಯಿ ಗೊಜ್ಜು, ಚಪಾತಿ ಇದನ್ನೆಲ್ಲ ಚೆನ್ನಾಗಿ ಸಿಪ್ಕೊಂಡು ತಿಂದಿದ್ಯಾ? ಇದನ್ನೆಲ್ಲ ಯಾರು ಮಾಡಿದ್ದು ಅಂದ್ಕೊಂಡಿದ್ಯಾ ಅಂತಾಳೆ ಪ್ರೇಮ. ದೊಡ್ಡಮ್ಮ ಮಾಡಿದ್ದಲ್ವಾ ಅಂತಾನೆ ರಾಮ್. ದೊಡ್ಡಮ್ಮ ಕೆಲಸ ಇತ್ತು ಅಂತ ಆಚೆ ಹೋದರು. ನಾನು ಅದೇ ಸಮಯಕ್ಕೆ ನುಗ್ಗಿ ನಿನಗೆ ಇಷ್ಟ ಆಗಿರೋ ಅಡುಗೆನೆಲ್ಲ ಮಾಡಿ ಮಸ್ತಾಗಿ ಎತ್ತಿಟ್ಟಿದ್ದೆ. ಚೆನ್ನಾಗಿತ್ತಾ? ಈಗೇನು ಹೊಟ್ಟೆಲಿರೋದನ್ನು ಕಕ್ತೀಯಾ? ತಗೋ ಈ ಬೀಡ ತಿನ್ನು, ಜೀರ್ಣ ಆಗುತ್ತೆ ಅಂತಾಳೆ ಪ್ರೇಮ.
ನಿನ್ನ ಯಾವುದನ್ನು ಹೇಗೆ ನಿಭಾಯಿಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಲ್ವಾ ನಿನಗೆ. ಯಾವಾಗಲೂ ಇದೇ ಥರ ನಾಟಕ ಮಾಡ್ತೀಯ ಪ್ರೇಮ ನೀನು ಅಂತ ರಾಮ್ ನಗ್ತಾನೆ. ಆಗ ಪ್ರೇಮನು ನಗ್ತಾ, ಅಯ್ಯೋ ನನ್ನ ಬಂಗಾರಿ, ನಕ್ಕೆ ಬಿಡ್ತು. ನಾನು ಚಾಲಕಿ ಆಗದೆ ಇದ್ದರೆ ನಿನ್ನಂಥ ಡಾಕ್ಟ್ರನ್ನ ಮದುವೆ ಆಗ್ತಿತ್ತಾ ಅಂತಾಳೆ ಪ್ರೇಮ. ಹೌದೌದು ಅಂತಾನೆ ರಾಮ್. ಈಗ ಈ ಬೀಡ ತಿಂದು ಸ್ವಲ್ಪ ಹೊತ್ತು ತಾಚಿ ಮಾಡು, ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅಂತಾಳೆ ಪ್ರೇಮ. ಆಯ್ತು ಕೊಡು ಅಂತ ರಾಮ್ ಬೀಡ ತಗೊಂಡು ಅಲ್ಲಿಂದ ಹೋಗ್ತಾನೆ. ಅಪ್ಪ ದೇವ್ರೆ, ನನ್ನ ಗಂಡನ ಮುಖದಲ್ಲಿ ನಗು ತರಿಸ್ದೆಯಲ್ಲ, ನಿನಗೆ ದೊಡ್ಡ ನಮಸ್ಕಾರ ಅಂತಾಳೆ ಪ್ರೇಮ. ಈಚೆ ಕಲ್ಯಾಣಿ ಮತ್ತೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅತ್ತಿಗೆ ವರನ ಕಡೆಯವರು ಇನ್ನೂ ಬಂದಿಲ್ಲ, ಟೈಮ್ ಆಗ್ತಾ ಬಂತು ಅಂತಾರೆ ಶ್ರೀಧರ. ಇನ್ನೇನು ಬರ್ಬೋದು ಅಂತಾರೆ ಕಲ್ಯಾಣಿ. ಪ್ರೇಮ ಪಂಚಮಿನ ನೋಡ್ತಾ, ಯಾಕೆ ಮುಖ ಹೀಗೆ ಮಾಡ್ಕೊಂಡಿದ್ಯಾ, ಚೇತನ್ ಬರ್ತಾರೆ ಬಿಡು, ಟೆನ್ಷನ್ ಮಾಡ್ಕೋಬೇಡ ಅಂತಾಳೆ. ಅವರೆಲ್ಲ ಅಣ್ಣ ಬರಲಿಲ್ಲ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಮಹಾದೇವ ಅವರ ಬರ್ತಾರೆ, ತಂಗಿ ಅಂದರೆ ಅದೆಷ್ಟು ಪ್ರೀತಿ ಗೊತ್ತಾ, ಅವ್ರು ಬರದೇ ಇರ್ತಾರಾ, ನಿನ್ನ ಮದುವೆ ಬಗ್ಗೆ ಆಸೆ ಕನಸನ್ನು ಬೆಟ್ಟದಷ್ಟು ಇಟ್ಕೊಂಡಿದ್ದಾರೆ, ಅವ್ರು ಇದನ್ನು ಮಿಸ್ ಮಾಡ್ಕೋತಾರಾ, ಬರ್ತಾರೆ ಅಂತಾಳೆ ಪ್ರೇಮ. ಆಗ ರಾಮ್ ಬಂದು, ಅಪ್ಪ ಅಣ್ಣ ಕಾರ್ ಡ್ರೈವ್ ಮಾಡ್ತಿದ್ದಾನೆ ಅಂತ ನಾನು ಕಾಲ್ ಮಾಡಲಿಲ್ಲ, ಕಾವ್ಯ ಅವರಿಗೆ ಒಂದ್ಸಲ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ವಿಚಾರಿಸ್ಕೋತೀರಾ ಅಂತಾನೆ. ನಾನು ಮಾತಾಡದೆ ಬರ್ತಾ ಇದ್ದಾರಂತೆ ಅಂತಾಳೆ ಪ್ರೇಮ. ಅಕ್ಕ ನೀನೇನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ, ಆ ಹುಡುಗನ ಕಡೆಯವರಿಗೆ ಸರಿಯಾಗಿ ಆವಾಜ್ ಹಾಕಿದ್ದೀನಿ, ನಾನು ಹಾಕಿರೋ ಆವಾಜ್ಗೆ ಅವರೆಲ್ಲ ಊರು ಬಿಟ್ಟಿರ್ತಾರೆ, ಇಷ್ಟೊತ್ತಿಗೆ ನೋಡ್ತಾ ಇರಕ್ಕ. ಇವತ್ತು ಲಗ್ನ ಪತ್ರಿಕೆ ಪೂಜೆನೂ ನಡೆಯೋದಿಲ್ಲ, ಮದುವೆ ಕಲ್ಯಾಣ ಮಂಟಪದವರೆಗೂ ಹೋಗೋದೂ ಇಲ್ಲ ಅಂತಾನೆ ಕಿಟ್ಟಿ. ಮದುವೆ ಒಂದು ಮುರಿದ್ಬಿದ್ರೆ ಸಾಕು ಕಿಟ್ಟಿ, ಪಂಚಮಿನ ನಿನ್ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ನನ್ನ ಆಸೆ ಈಡೇರುತ್ತೆ. ಹುಡುಗ ನಿಶ್ಚಯ ಆಗಿ ಮದುವೆ ಮುರಿದ್ಬಿಟ್ಟು ಅನ್ನೋ ಸುದ್ದಿ ಊರಲ್ಲೆಲ್ಲ ಹರಡಿದ್ರೆ ಆಮೇಲೆ ಇವಳನ್ನ ಮದುವೆ ಆಗೋಕ್ಕೆ ಯಾರೂ ಮುಂದೆ ಬರಲ್ಲ, ಆಮೇಲೆ ಈ ಕಲ್ಯಾಣಿ ಮಹಾದೇವ ಇಬ್ಬರು ನಿನ್ನ ಕಾಲಿಗೆ ಬೀಳಬೇಕಾಗುತ್ತೆ ಅಂತಾನೆ ಮಹೇಶ್ವರಿ. ನಿನ್ನ ಬಾಯಿಗೆ ಸಕ್ಕರೆ ಹಾಕ, ನೀನು ಹೇಳಿದ ಹಾಗೆ ಆದರೆ ಸಾಕಕ್ಕ ಅಂತಾನೆ ಕಿಟ್ಟಿ. ಅದು ಆ ಹುಡುಗ ಇಲ್ಲಿಗೆ ಬರ್ತಾನೋ ಇಲ್ವೋ ಅನ್ನೋದ್ರ ಮೇಲೆ ನಿಂತಿದೆ, ನೀನು ಸರಿಯಾಗಿ ಹೆದರಿಸಿದ್ರೆ ಅವನು ಇಲ್ಲಿಗೆ ಬರಲ್ಲ, ಒಂದು ವೇಳೆ ಅವನೇನಾದರೂ ಅಂತ ಮಹೇಶ್ವರಿ ಹೇಳುವಾಗ ಗಂಡನ ಕಡೆಯವರು ಬಂದೇ ಬಿಡ್ತಾರೆ. ಹುಡುಗನ ಕಡೆಯವ್ರು ಬಂದರು. ನೀನು ಎಲ್ಲಿದ್ದೀಯಾ, ಹಾಂ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಬಾ, ನೀನು ಬರೋವರೆಗೂ ಕಾಯ್ತೀವಿ, ನೀನು ಬಂದಮೇಲೆ ಪೂಜೆ ಆಗೋದು ಆಯಿತಾ ಅಂತ ಕಾಲ್ ಕಟ್ ಮಾಡ್ತಾರೆ ಕಲ್ಯಾಣಿ. ಬನ್ನಿ ಬನ್ನಿ ಅಂತ ಗಂಡನ ಕಡೆಯವರನ್ನು ಕರೆದು, ನಮ್ಮ ಮಹಾದೇವ ಈಗ ತಾನೇ ಫೋನ್ ಮಾಡಿದ್ದ, ಕಾವ್ಯ ಮತ್ತು ಮಹಾದೇವ ಅವರು ಬೆಂಗಳೂರಿಂದ ನೇರವಾಗಿ ಇಲ್ಲಿಗೆ ಬರ್ತಿದ್ದಾರೆ, ನಮ್ಮ ಮಹಾದೇವ ಪಂಚಮಿ ಮದುವೆ ಬಗ್ಗೆ ತುಂಬ ಕನ್ಸ್ಕೊಂಡಿದ್ದ, ಅವ್ನು ಬಂದಮೇಲೆ ಎಲ್ಲ ಶುಭ ಕಾರ್ಯ ಆಗೋಕ್ಕೆ ಸಾಧ್ಯ ಅಂತಾರೆ ಕಲ್ಯಾಣಿ. ಪರವಾಗಿಲ್ಲ, ನಿಧಾನಕ್ಕೆ ಬರಲಿ, ನಾವು ಕಾಯೋಣ ಅಂತಾರೆ ಹುಡುಗನಪ್ಪ. ಆಗ ಚೇತನ್ ಪಂಚಮಿ ಹತ್ರ ಹೇಗಿದ್ಯಾ ಅಂತಾನೆ. ಪಂಚಮಿ ನಗ್ತಾಳೆ. ಹಾಯ್ ಚೇತನ್ ಅವರೇ, ಬರ್ತಾ ಏನು ಸಮಸ್ಯೆ ಆಗಲಿಲ್ಲ ಅಲ್ವಾ ಅಂತಾನೆ ರಾಮ. ಹಾಗೇನಿಲ್ಲ ಬಾವ, ಆರಾಮಾಗೆ ಬಂದ್ವಿ ಅಂತಾನೆ ಚೇತನ್. ಲೋ ಕಿಟ್ಟಿ, ನೀನು ಈ ಹುಡುಗನ ಸರಿಯಾಗಿ ಹೆದರಿಸಿಲ್ಲ ಅಂತ ಕಾಣುತ್ತೆ, ನೋಡಲಿ ಅಪ್ಪ ಅಮ್ಮನ ಜೊತೆ ಬಂದು ಹೇಗೆ ಗತ್ತಾಗಿ ನಿಂತಿದ್ದಾನೆ ಅಂತ ಅಂತಾರೆ ಮಹೇಶ್ವರಿ. ಅಕ್ಕ ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಅಕ್ಕ ಅಂತಾನೆ ಕಿಟ್ಟಿ. ಆಗ ಮಹಾದೇವ ಕಾವ್ಯ ಬರ್ತಾರೆ. ಅಮ್ಮ ಬೀಗ್ರೆ, ಎಲ್ಲರೂ ಕ್ಷಮಿಸಿ, ಬರೋದು ಸ್ವಲ್ಪ ಹೊತ್ತಾಯಿತು ಅಂತಾನೆ ಮಹಾದೇವ. ಪರವಾಗಿಲ್ಲ ಅಂತಾರೆ ಬೀಗರು. ಪ್ರೇಮ ಪೂಜೆ ಸಾಮಾನು ಕೊಡಮ್ಮ ಅಂತಾರೆ ಕಲ್ಯಾಣಿ. ಪ್ರೇಮ ಪೂಜೆ ಸಾಮಾನನ್ನ ಪುರೋಹಿತರಿಗೆ ಕೊಡ್ತಾರೆ. ಎಲ್ಲರೂ ದೇವರಿಗೆ ಕೈ ಮುಗಿತಾರೆ. ಪುರೋಹಿತರು ದೇವರಿಗೆ ಆರತಿ ಮಾಡ್ತಾರೆ. ಈಚೆ ಕಾವ್ಯ ಪಂಚಮಿ ಪ್ರೇಮ ನಿಂತಿರ್ತಾರೆ. ಅಕ್ಕ ನೋಡೋಕೆ ಮಾತ್ರ ಇವ್ರದ್ದು ಅರೇಂಜ್ ಮ್ಯಾರೇಜ್, ಆದರೆ ಇವರಿಬ್ಬರು ನೋಟ ನೋಡಿದರೆ ಇವರೇನೋ ತುಂಬ ವರ್ಷದಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪ್ರೇಮಿಗಳ ಥರ ಕಾಣ್ತಿದ್ದಾರಲ್ವಾ ಅಂತಾಳೆ ಕಾವ್ಯ. ನಿಜ ಕಣೆ ಕಾವ್ಯ, ಚೇತನ್ ನಮ್ಮ ಪಂಚಮಿನ ನೋಡ್ತಿರೋದನ್ನು ನೋಡಿದಾಗ ಅವನಿಗೆ ಈ ಪ್ರಪಂಚದಲ್ಲಿ ನಮ್ಮ ಪಂಚಮಿ ಬಿಟ್ಟು ಬೇರೆ ಯಾರೂ ಕಾಣಿಸಲ್ಲ ಅನಿಸುತ್ತೆ ಅಂತಾಳೆ ಪ್ರೇಮ. ಒಂದು ಹೆಣ್ಣಿಗೆ ಇನ್ನೇನು ಬೇಕು ಹೇಳು, ಕೋಟಿ ಕೋಟಿ ಇರೋನು ಸಿಗ್ಬೋದು, ಆದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇಷ್ಟು ಲಕ್ಷಣವಾಗಿರೋ ಹುಡುಗ ಸಿಗೋದಕ್ಕೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಂತಾಳೆ ಕಾವ್ಯ. ನಮ್ಮ ಚೇತನ್ ಎಷ್ಟು ಅದೃಷ್ಟವಂತನೋ ಹಾಗೆ ನಮ್ಮ ಪಂಚಮಿನೂ ಗುಣವಂತೆ, ಇವಳನ್ನು ಪಡೆಯೋಕೆ ಚೇತನ್ ಪುಣ್ಯ ಮಾಡಿದ್ದಾರೆ ಅಂತಾಳೆ ಪ್ರೇಮ. ಆಗ ಅಲ್ಲಿಗೆ ರಾಮ್ ಚೇತನ್ ಬರ್ತಾರೆ. ಅಲ್ವಾ ರಾಮ್, ಸಂಸಾರ ಅಂದಮೇಲೆ ಇಬ್ಬರುಗಳ ಮಧ್ಯೆ ಕಷ್ಟಗಳು ಬರುತ್ತೆ, ಜಗಳಗಳು ಬರುತ್ತೆ, ಆದರೆ ಇಬ್ಬರ ಮಧ್ಯೆ ಸ್ವಲ್ಪ ಹೊಂದಾಣಿಕೆ ಇದ್ದರೂ ಜೀವನ ಸುಂದರವಾಗಿರುತ್ತೆ ಅಲ್ವೇನೋ ಅಂತಾಳೆ ಪ್ರೇಮ. ಹೌದೌದು, ಒಬ್ಬರು ಮಾಡುವ ಎಡವಟ್ಟುಗಳನ್ನು ಇನ್ನೊಬ್ಬರು ಸಹಿಸ್ಕೊಂಡು ಹೋಗೋಕ್ಕೆ ಆದವರು ತಾಳ್ಮೆ ಕೊಟ್ರೇ ಜೀವನ ಸುಂದರ ಆಗಿರುತ್ತೆ, ಇಲ್ಲ ಅಂದರೆ ನರಕನೇ ಅಂತಾನೆ ರಾಮ್. ಆಗ ಮಹಾದೇವ, ನೋಡು ಕಾವ್ಯ, ಗಂಡ ಹೆಂಡರ ಸಂಬಂಧ ಅಂತಂದರೆ ಅದು ಆಕಾಶದಲ್ಲಿ ಆರ್ಡರ್ ಕೊಟ್ಟು ಭೂಮಿಗೆ ಡೆಲಿವರಿ ಮಾಡೋ ಪಾರ್ಸೆಲ್ ಇದ್ದಂಗೆ, ಅದು ಯಾರ್ಯಾರ ಜೋಡಿ ಅಂತ ಮುಂಚೆನೇ ಫಿಕ್ಸ್ ಆಗಿ ಬಿಟ್ಟಿರುತ್ತಂತೆ, ಅವರನ್ನು ಒಬ್ಬರು ಅಂತ ಹುಟ್ಟಿಸಿರ್ತಾನಂತೆ ಗೊತ್ತಾ ಅಂತಾನೆ ಮಹಾದೇವ. ಆಹಾ, ನೀನು ಯೋಚನೆನೂ ಕಂಪ್ಯಾರಿಸನ್ನು, ಆಕಾಶದಲ್ಲಿ ಆರ್ಡ್ರ್ ಮಾಡಿದ್ರಂತೆ, ಭೂಮಿನಲ್ಲಿ ಡೆಲಿವರಿ ಮಾಡಿದ್ರಂತೆ, ಏನು ಬ್ರಹ್ಮದೇವ ನಿನ್ನ ಪರ್ಮಿಷನ್ ತಗೊಂಡೇ ಜೋಡಿಗಳನ್ನು ಮಾಡಿಸಿದಾನ ಹೇಗೆ ಅಂತಾಳೆ ಕಾವ್ಯ. ಸುಮ್ಮನೆ ಮಾತಿಗೆ ಹೇಳಿದೆ, ನಮ್ಮ ಚೇತನನ ಪಂಚಮಿನ ಮ್ಯಾಚಿಂಗ್ ಮಾಡಿಬಿಟ್ಟ ಆ ದೇವರು, ಬೇಕು ಅಂತಾನೆ ವಿರುದ್ಧವಾಗಿರೋದನ್ನು ಜೋಡಿ ಮಾಡ್ತಾನಂತೆ. ಯಾವಾಗಲೂ ಕೇಳಿ ಜಗಳ ಮಾಡಿಕೊಂಡು ಪ್ರೀತಿ ಜಾಸ್ತಿ ಮಾಡ್ಕೊಳ್ಳಿ ಅಂತ ಏನಂತೀಯ ರಾಮ್ ಅಂತಾನೆ ಮಹಾದೇವ. ಇರ್ಬಹುದೇನೋ ಅಂತಾನೆ ರಾಮ್. ಇರ್ಬಹುದೇನೋ, ಇರದೇ ಇರತ್ತೆ ಅಂತಾಳೆ ಪ್ರೇಮ. ಈಗ ನಿನ್ನ
ಮತ್ತು ಯಾರ ಬಗ್ಗೆ ಅಂತಾಳೆ ಕಾವ್ಯ. ಮತ್ಯಾರಿಗೆ? ನನ್ನ ಮುಂದೆ ತಂಗಾಳಿ ತರಹ ನಿಂತಿರೋ ಈ ಬಿರುಗಾಳಿಗೆ ಹೇಳಿದ್ದು ಅಂತಾನೆ ಮಹಾದೇವ. ನನ್ನ ಬಿರುಗಾಳಿ ಅಂತೀಯಾ? ದೇವಸ್ಥಾನಕ್ಕೆ ಬಂದರೂ ಕಂಕ್ ಮಾತು ನಿಲ್ಸಲ್ಲ ಅಲ್ವಾ ಅಂತಾಳೆ ಕಾವ್ಯ. ನಾನೇನಾದರೂ ಕಂಕ್ ಮಾತಾಡಿದ್ನಾ ಪ್ರೇಮ ಅವರೇ ಅಂತಾನೆ ಮಹಾದೇವ. ಇಲ್ವಲ್ಲ ಅಂತಾಳೆ ಪ್ರೇಮ. ನಿನ್ನ ಹತ್ರ ಮಾತಾಡೋ ಬದಲು ದೇವಸ್ಥಾನದ ಗೋಡೆ ಹತ್ರ ಮಾತಾಡ್ಬೋದು ಅಂತ ಕಾವ್ಯ ಹೋಗ್ತಾಳೆ. ಮಹಾದೇವ ಅವರೇ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿದೆಯಾ ಅಂತಾಳೆ ಪ್ರೇಮ. ಪ್ರೇಮ ಅವರೇ, ಹಾಗೆಲ್ಲ ಏನೂ ಇಲ್ಲ. ನಿಮ್ಮ ತಂಗಿನ ಹೂವಿನ ಹಂಗೆ ಕರ್ಕೊಂಡು ಹೋಗಿ ಹೂವಿನ ಹಂಗೆ ಕರ್ಕೊಂಡು ಬಂದಿದ್ದೀನಿ. ಇರೀರಿ, ಆ ಕಾಡು ರಾಕ್ಷಸಿನ ಒಸಿ ಕಾಡಿಸ್ಬರ್ತೀನಿ ಅಂತ ಮಹಾದೇವ ಹೋಗ್ತಾನೆ. ರಾಮ್ ಕೂಡ ಹೋಗ್ತಾನೆ, ಪ್ರೇಮನೂ ಹೋಗ್ತಾಳೆ. ಆಗ ಚೇತನ್ ಮತ್ತೆ ಈಚೆ ಕಾವ್ಯ ಪ್ರದಕ್ಷಿಣೆ ಹಾಕುವಾಗ ಮಹಾದೇವ ಬಂದು, ಇದೇನಮ್ಮಿ ಇಷ್ಟು ಫಾಸ್ಟಾಗಿ ಹೋಗ್ತಿದ್ಯಾ? ಇರು, ಏನು ನಾನು ನಿನಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಅಂತಾನೆ. ಯಾಕೆ ಅಂತಾಳೆ ಕಾವ್ಯ. ಇವತ್ತು ನಮ್ಮ ಪಂಚಮಿ ಮದುವೆ ಇಷ್ಟು ಸಲೀಸಾಗಿ ನಡೀತಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀನು. ಅದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂತಾನೆ ಮಹಾದೇವ. ನಿನ್ನ ಥ್ಯಾಂಕ್ಸ್ ನಿನ್ನ ಜೇಬಲ್ಲಿ ಇಟ್ಕೊ, ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಂತಾಳೆ ಕಾವ್ಯ. ಚೀಚಿ, ದೇವಸ್ಥಾನದಲ್ಲಿ ಎಂತ ಮಾತಾಡ್ತಿದ್ಯಾ, ಬಿಡ್ತು ಅನ್ನು ಅಂತಾನೆ ಮಹಾದೇವ. ಸುಮ್ಮನೆ ನನ್ನ ಬಿಟ್ಬಿಡು ಅಂತಾಳೆ ಕಾವ್ಯ. ಇವತ್ತು ನಾನು ಶಾನೆ ಖುಷಿಯಾಗಿದ್ದೀನಿ, ಕೇಳು, ಏನು ಬೇಕು ಕೊಡಿಸ್ತೀನಿ. ಒಡವೆ ಬೇಕಾ, ಸೀರೆ ಬೇಕಾ, ಐಸ್ ಕಿಂಡಿ ಕೊಡಿಸ್ಲಾ ಅಂತಾನೆ ಮಹಾದೇವ. ನಿಜವಾಗ್ಲೂ ನಾನು ಏನೇ ಕೇಳಿದ್ರು ಕೊಡ್ತೀಯಾ ಅಂತಾಳೆ ಕಾವ್ಯ. ಕೇಳು ಕೇಳು, ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ನಿನ್ನ ಮುಂದಿರುತ್ತೆ ಅಂತಾನೆ ಮಹಾದೇವ. ಹಾಗಾದರೆ ನನಗೆ ಡಿವೋರ್ಸ್ ಬೇಕು ಅಂತಾನೆ ಕಾವ್ಯ. ಹಾಗಾದರೆ ನನಗೆ ನೀನೇನಂದೆ? ಹಾಳಾದ ಗಂಟೆ ಶಬ್ದಕ್ಕೆ ಕೇಳಲೇ ಇಲ್ಲ. ಬಾದಾಮಿ ಜ್ಯೂಸ್ ಬೇಕಾ ಅಂತಾನೆ ಮಹಾದೇವ. ಅಲ್ಲ, ಡಿವೋರ್ಸ್ ಅಂತಾಳೆ ಕಾವ್ಯ. ಏನೋ ಬೆಳ್ಳುಳ್ಳಿ ರೈಸಾ ಅಂತಾನೆ ಮಹಾದೇವ. ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಿರೋದು, ನನಗೆ ಬಿಡುಗಡೆ ಬೇಕು ಅಂತ ಕೇಳ್ತಾ ಇರೋದು. ನನಗೆ ಬಿಡುಗಡೆ ಬೇಕು ಅಂತಾಳೆ ಕಾವ್ಯ. ಅದು ನಮ್ಮ ಅಣ್ಣವ್ರ ಸಿನಿಮಾ ಇವಾಗ ಸಿಗಾಕಿಲ್ಲ ಅಂತಾನೆ ಮಹಾದೇವ. ನಾನು ಮೂವಿ ಬಗ್ಗೆ ಮಾತಾಡ್ತಿಲ್ಲ, ಡಿವೋರ್ಸ್ ಬೇಕು ಅಂತಿದ್ದೀನಿ ಅಂತಾಳೆ ಕಾವ್ಯ. ಮಸಾಲ ದೋಸೆ ಬೇಕಾ, ಅದ್ರ ಜೊತೆ ಆಲೂಗಡ್ಡೆ ಪಲ್ಯನೂ ಬೇಕಾ? ಈಗಲೇ ಹೋಗಿ ತರ್ತೀನಿ ಅಂತ ಮಹಾದೇವ ಹೋಗ್ತಾನೆ. ನನ್ನ ಕರ್ಮ ಅಂತಾಳೆ ಕಾವ್ಯ. ಈಚೆ ಕಲ್ಯಾಣಿ, ನೋಡಿ ಬಿಗ್ರೆ, ನೀವು ಬಟ್ಟೆ ಜವಳಿ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಅದೆಲ್ಲ ನನ್ನ ಮಗ ಮಹಾದೇವ ನೋಡ್ಕೋತಾನೆ. ಅವನಿಗೆ ಈ ಮಾರುಕಟ್ಟೆ ಅಂದರೆ ಅಕ್ಕಿ ತಟ್ಟೆ ಇದ್ದಂಗೆ ಅಂತಾರೆ ಕಲ್ಯಾಣಿ. ಸರಿ ಬಿಗ್ರೆ, ನಾವು ಬೇರೆ ಜವಳಿ ತಗೊಳ್ಳೋದು ಹೋಗೋದು. ನೀವು ಬೇರೆ ಕಡೆ ಜವಳಿ ತರೋದಕ್ಕಿಂತ ಎಲ್ಲರೂ ಒಂದೇ ಕಡೆ ಹೋಗಿ ಜವಳಿ ತರೋದು ಒಳ್ಳೆಯದು ಅನಿಸುತ್ತೆ. ಹೆಣ್ಣಿಗೆ ಸೀರೆ ತಗೋಬೇಕು, ತಾಳಿ ಬುಟ್ಟಿಗೆ ಆರ್ಡ್ರ್ ಮಾಡಬೇಕು, ತುಂಬ ಕೆಲಸ ಇದೆ, ಎಲ್ಲ ಇವತ್ತಿಗೆ ಮುಗಿದ್ಬಿಡ್ಬೇಕು ಅಂತಾರೆ ಬೀಗರು. ಈ ಮಹಾದೇವ ಎಲ್ಲೋದ? ಬೀಗರು ನೋಡಿದರೆ ಇಲ್ಲಿ ಕಾಯ್ತಿದ್ದಾರೆ ಅಂತಾರೆ ಶ್ರೀಧರ. ಇರಲಿ ಬಿಡಿ, ಬರ್ತಾರೆ ಬೀಗ್ರೆ ಅಂತಾರೆ. ಆಗ ಮಹಾದೇವ ಬಂದೆ ಈ ಮಹಾದೇವ ಇರೋ ತನಕ ಈ ಮದುವೆ ಮಲ್ಲಿಗೆ ಹೂವಿನ ಥರ ಸ್ಮೂತಾಗಿ ಆಗುತ್ತೆ. ಬನ್ನಿ ಟೈಮ್ ಆಯಿತು, ಬಟ್ಟೆ ತೊಗೋಬೇಕು, ಒಡವೆ ಆರ್ಡ್ರ್ ಕೊಡಬೇಕು, ಎಷ್ಟೊಂದು ಕೆಲಸ ಐತೆ, ಟೈಮ್ ಇಲ್ಲ, ಬನ್ನಿ ಹೋಗೋಣ ಅಂತ ಮಹಾದೇವ ಹೋಗುವಾಗ ಅವ್ನ ಪಂಚೆ ಉದುರೋಗುತ್ತೆ. ಮಹಾದೇವ, ಪಂಚೆ ಉದುರೋಯ್ತು ಅಂತಾರೆ ಶ್ರೀಧರ. ಎಲ್ಲ ಕಣ್ಮುಚ್ಕೊಳ್ಳಿ ಅಂತ ಪಂಚೆನ ಉಟ್ಕೋತಾ, ಯಾವುದಿದು ಗಾಳಿ ಹಿಂಗೆ ಬೀಸ್ಬಿಡ್ತು ಅಂತಾನೆ ಮಹಾದೇವ. ಅದು ಬಿರುಗಾಳಿ ಅಂತಾಳೆ ಕಾವ್ಯ. ಎಲ್ಲರೂ ನಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.